ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಮ್ಮ ದೇಹಕ್ಕೆ ಬೇಕಾಗಿರೋ ಪೋಷಕಾಂಶ, ಆಂಟಿಬಾಡೀಸ್, ಎನರ್ಜಿ, ಇಮ್ಯುನಿಟಿ ಬಿಲ್ಡರ್ಸ್ ಇವೆಲ್ಲವನ್ನ ನಮ್ಮ ಪ್ರಕೃತಿ ನೈಸರ್ಗಿಕವಾಗಿ ನಮಗೆ ತರಕಾರಿ ಮೂಲಕ ನೀಡುತ್ತೆ. ಅದರಲ್ಲೂ ಯಾವುದೇ ರೀತಿ ಕೆಮಿಕಲ್ಸ್ ಬಳಸ್ದಿರಾ ಬರೀ ಆರ್ಗ್ಯಾನಿಕ್ ಆಗಿ ಅಂದರೆ ಸಾವಯವ ಪದ್ಧತಿಯಲ್ಲಿ ಬೆಳೆದಿದಂತಹ ತರಕಾರಿ ಸೇವಿಸೋದ್ರಿಂದ ನಮ್ಮ ದೇಹ ಹಾಗೆ ಮನಸ್ಸಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅಂಥ ಕೆಲವು ತರಕಾರಿಯನ್ನು ನಾವು ನಮ್ಮ ಟೆರೆಸ್ ಗಾರ್ಡನಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೀವಿ. ಈ ತರಕಾರಿಗಳನ್ನು ಬೆಳೆಯೋದು ಹೇಗೆ, ಅದರ ಹೆಲ್ತ್ ಬೆನಿಫಿಟ್ಸ್ ಏನು, ಇವೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ನಮ್ಮ ಟೆರೆಸ್ ಗಾರ್ಡನಲ್ಲಿ ಹಲವಾರು ತರಕಾರಿಗಳನ್ನು ಬೆಳೆದಿದ್ದೀವಿ. ಆರ್ಗ್ಯಾನಿಕ್ ಆಗಿ ಬೆಳೆದಿರೋ ತರಕಾರಿ ಬಗ್ಗೆ ನನ್ನ ಒಂದು ಅಭಿಪ್ರಾಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಮಿಕಲ್ ಹಾಕಿ ಬೆಳೆಸಿರೋಂತಹ 2 kg ತರಕಾರಿ ತಿನ್ನೋ ಬದಲು ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂತಹ ಅರ್ಧ kg ತರಕಾರಿ ತಿಂದರೆ ನಮ್ಮ ಆರೋಗ್ಯ ಎಷ್ಟೋ ಚೆನ್ನಾಗಿರುತ್ತೆ. ರೋಗಗಳು ಹತ್ತಿರ ಸುಳಿಯದೇ ಇರೋ ಹಾಗೆ ಅದು ನೋಡ್ಕೊಳ್ಳುತ್ತೆ. ಸೊ ಆದಷ್ಟು ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂಥ ತರಕಾರಿಯನ್ನೇ ತಿನ್ನಿ. ಇದು ನಮ್ಮ ಚಾನಲಿನ ಉದ್ದೇಶ. ಇದು ಹಾಗಲಕಾಯಿ ಕ್ರೀಪರ್. ನಾವು ಕೆಲವು ತರಕಾರಿಗಳನ್ನು ಹಣ್ಣಿನ ಗಿಡದ ಪಾಟಲ್ಲೇ ಹಾಕಿದ್ದೀವಿ. ಯಾಕಂದರೆ ನಮ್ಮ ಗಾರ್ಡನಲ್ಲಿರೋ ಹಣ್ಣಿನ ಗಿಡಗಳು ಫಲ ಕೊಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಆಯಾ ಪಾಟ್ಗಳಲ್ಲೇ ತರಕಾರಿ ಗಿಡಗಳನ್ನು ಹಾಕಿದ್ದೀವಿ. ಹಣ್ಣಿನ ಗಿಡಗಳು ಇನ್ನೇನು ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತವೆ ಅನ್ನುವಾಗ ಈ ತರಕಾರಿ ಗಿಡಗಳನ್ನು ಕಿತ್ತು ಪಾಟ್ ಪೂರ್ತಿ ಕ್ಲೀನ್ ಮಾಡಿ ಮಣ್ಣಲ್ಲಿರೋ ಸಾರಾಂಶ ಎಲ್ಲ ಹಣ್ಣಿನ ಗಿಡಕ್ಕೆ ಹೋಗೋ ಹಾಗೆ ಮಾಡ್ತೀವಿ. ನೋಡಿ, ಈ ರೀತಿ ಸಣ್ಣದಾಗಿ ಕಾಯಿ ಬಿಟ್ಟು ಅದ್ರ ಮೇಲೆ ಹೂವಿದ್ರೆ ಅದು ಹೆಣ್ಣು ಹೂ. ಕೇವಲ ಕಡ್ಡಿ ಇದ್ದು ಅದ್ರ ಮೇಲೆ ಹೂವಿದ್ರೆ ಅದು ಗಂಡು ಹೂ. ಹೆಣ್ಣು ಹೂ ಪಾಲಿನೇಟ್ ಆಗಿ 20 ದಿನಕ್ಕೆ ಎಷ್ಟು ಚೆನ್ನಾಗಿ ಕಾಯಿ ಬೆಳೆದಿದೆ ನೋಡಿ. ಒಟ್ಟಾರೆ 5 ರಿಂದ 6 ಹಾಗಲಕಾಯಿ ಕ್ರೀಪರ್ಸ್ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದು ಫಲ ಕೊಡ್ತಿದೆ. ಇಲ್ಲ ಅಂದರೂ ವಾರಕ್ಕೆ 7 ರಿಂದ 8 ಕಾಯಿ ಸಿಗುತ್ತೆ. ಇದನ್ನು ಸೇವಿಸೋದ್ರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಇ, ವಿಟಮಿನ್ ಬಿ, ಪೊಟ್ಯಾಷಿಯಂ, ಜಿಂಕ್ ಇನ್ನೂ ಹೆಚ್ಚಿನ ಅಂಶಗಳಿದ್ದಾವೆ. ಇದರ ಜ್ಯೂಸಲ್ಲಿ ಡಯಾಬಿಟಿಸ್ ಹೋಗಿಸೋವಂಥ ಶಕ್ತಿ ಇದೆ. ಇದರಿಂದ ದೇಹದ ತೂಕ ಕಡಿಮೆಯಾಗಿ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಗುಣಪಡಿಸಿ ಅಲ್ಲಿ ಸ್ಟೋರ್ ಆಗೋವಂಥ ಫ್ಯಾಟನ್ನು ನಾಶಪಡಿಸುತ್ತೆ. ಸ್ಕಿನ್ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್ಸ್ನ ತಡೆಗಟ್ಟುತ್ತೆ. ಕ್ಯಾನ್ಸರ್ ಜೀವಾಂಶವನ್ನು ನಾಶಪಡಿಸುತ್ತೆ. ಹೀರೆಕಾಯಿ ಕ್ರೀಪರ್. ಇದನ್ನು ಸಹ ನಾವು ಹಣ್ಣಿನ ಪಾಟಲ್ಲೇ ಹಾಕಿದ್ದೀವಿ. ನಮ್ಮ ಟೆರೆಸ್ ಗಾರ್ಡನಲ್ಲಿ 3 ರಿಂದ 4 ಕ್ರೀಪರ್ಸ್ ಇದ್ದಾವೆ. ನಾವು ಈ ಎಲ್ಲ ಕ್ರೀಪರ್ಸನ್ನು ಒಂದು ನೆಟ್ ಹಾಕಿ ಅದ್ರ ಮೇಲೆ ಹಬ್ಸಿದ್ದೀವಿ. ಇದರಲ್ಲೂ ಸಹ ಭಾಳಷ್ಟು ಹೆಣ್ಣು ಹೂಗಳು ಬಿಟ್ಟಿದ್ದಾವೆ. ಇದರ ಹೆಲ್ತ್ ಬೆನಿಫಿಟ್ಸ್: ಯೂರಿನ್ ಇನ್ಫೆಕ್ಷನ್ಸ್ನ ತಡೆಗಟ್ಟಿ ಬ್ಲಡ್ ಪ್ಯೂರಿಫೈ ಮಾಡುತ್ತೆ, ಇಮ್ಯುನಿಟಿ ಹೆಚ್ಚಿಸುತ್ತೆ, ದೇಹದಲ್ಲಿ ಆ್ಯಸಿಡಿಟಿ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಟೆರೆಸ್ ಗಾರ್ಡನಲ್ಲಿ ಒಟ್ಟು 3 ಥರ ಟೊಮೆಟೊ ಗಿಡಗಳಿವೆ. ನಾಟಿ ಟೊಮೆಟೊ, ಫಾರ್ಮ್ ಟೊಮೆಟೊ, ಚೆರಿ ಟೊಮೆಟೊ. ಇದನ್ನು ನಾವು ಎಲ್ಲ ಪಾಟ್ಗಳಲ್ಲೂ ಹಾಕಿದ್ದೀವಿ. 20 ರಿಂದ 25 ಗಿಡ ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಿದೆ. ಟೊಮ್ಯಾಟೊ ಅಂತೂ ಬಂಚಾಗಿ ಬಿಟ್ಟಿದೆ. ಈಗಾಗಲೇ 1 ಮಂತಿಂದ 4 ರಿಂದ 5 kg ಟೊಮೆಟೊ ಸಿಕ್ಕಿದೆ. ಕೆಲವು ದಿನಗಳ ಹಿಂದೆ ಟೊಮೆಟೊ ಬೆಲೆ ಹೈಕ್ ಆಗಿತ್ತು. ಆ ಸಮಯದಲ್ಲಿ ನಮಗೆ ನಮ್ಮ ಟೆರೆಸ್ ಗಾರ್ಡನಿಂದಾನೇ ಟೊಮೆಟೊ ಬೆಳೆಸ್ಕೊಂಡಿದ್ದು. ಈ ಗಿಡಕ್ಕೆ ಸಾಮಾನ್ಯವಾಗಿ ಹುಳು ಹುಪ್ಪಟೆ ಹೊಡೆಯಲ್ಲ. ಟೊಮೆಟೊ ಸೇವನೆಯಿಂದ ಕೆಲವು ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್, ವಿಟಮಿನ್ ಸಿ, ಪೊಟ್ಯಾಷಿಯಂ, ಫೋಲೇಟ್, ವಿಟಮಿನ್ ಕೆ ಅಂಶಗಳಿದ್ದು ಹೃದಯದ ಆರೋಗ್ಯ ಕಾಪಾಡುತ್ತೆ. ಇದು ಮುಖ್ಯವಾಗಿ ಚರ್ಮದ ಕಾಂತಿ ಹೆಚ್ಚಿಸುತ್ತೆ. ಹಾಗೆ ರ್ಯಾಷಸ್ಸು, ಸ್ಕಿನ್ ಇನ್ಫೆಕ್ಷನ್ಸ್ನ ತಡೆಗಟ್ಟುತ್ತೆ. ಟೊಮೆಟೊಯಿಂದ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ನಮ್ಮ ಡಯಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ, ನಾವು ಮಾಡ್ತಾ ಇರೋ ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಓಕೆ ಮಾಡಿ, ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ ನೀವು ನೋಡ್ಬೋದು. ಇಷ್ಟೊತ್ತು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಕೆಲವು ತರಕಾರಿಗಳ ಬೆಳವಣಿಗೆ ಹಾಗೆ ಹೆಲ್ತ್ ಬೆನಿಫಿಟ್ಸ್ನ ತಿಳಿಸಿದ್ವಿ. ನಮ್ಮ ತಾಯಿ ಮನೆ ಹಿಂದೆ ಕೆಲವು ತರಕಾರಿಗಳನ್ನು ಬೆಳೆದಿದ್ದೀವಿ. ನಮ್ಮ ತಾಯಿ ಮನೆ ಭದ್ರಾವತಿ. ಬೀನ್ಸನ್ನ ನೆಲದಲ್ಲೇ ಹಾಕಿ ಬೆಳೆಸಿದ್ದೀವಿ. ಹೇಗೆ ವನ ಥರ ಬೆಳೆದಿದೆ ನೋಡಿ. ಇದರ ಹೆಲ್ತ್ ಬೆನಿಫಿಟ್ಸ್: ಇದರಲ್ಲಿ ಪ್ರೋಟೀನ್ ಹಾಗೆ ಮಿನರಲ್ಸ್ ಇರೋದ್ರಿಂದ ಮೂಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ.
ವಾರಕ್ಕೆ ಒಂದು ಸಲ ಹಾರ್ವೆಸ್ಟ್ ಮಾಡಿದ್ರೆ ಇಷ್ಟು ಬೀನ್ಸ್ ಸಿಗುತ್ತೆ. ನಿಂಬೆಹಣ್ಣಿನ ಗಿಡನ ಪಾಟಲ್ಲೇ ಹಾಕಿದ್ದೀವಿ. ಎಲೆಗೂ ಕಾಯಿ ಬಿಟ್ಟು ಎಷ್ಟು ಹೆಲ್ದಿ ಆಗಿದೆ. ಇದಕ್ಕೆ ಯೂನಿವರ್ಸಲ್ ಸಾಯಿಲ್ ಮಿಕ್ಸ್ ಹಾಕಿ ಪಾಟಿಂಗ್ ಮಾಡಿದ್ದೀವಿ. ಇದರ ಹೆಲ್ತ್ ಬೆನಿಫಿಟ್ಸ್: ನಿಂಬೆ ರಸನ ನೀರಿಗೆ ಸೇರಿಸಿ ಕುಡಿಯೋದ್ರಿಂದ ಬಾಡಿ ಹೈಡ್ರೇಟ್ ಆಗುತ್ತೆ. ವೆಯ್ಟ್ ಲಾಸ್ ಪ್ರೋಗ್ರಾಮ್ಗೆ ಇದು ಒಳ್ಳೆಯ ಡಯಟ್. ಚರ್ಮದ ಕಾಂತಿ ಹೆಚ್ಚಿಸಿ ಬಾಯಿಯ ದುರ್ವಾಸನೆ ಹೋಗಿಸುತ್ತೆ. ಕಿಡ್ನಿ ಸ್ಟೋನ್ಸ್ ತಡೆಗಟ್ಟುತ್ತೆ. ಆ್ಯಸಿಡಿಟಿ ತೊಲಗಿಸಿ ಹೊಟ್ಟೆಯಲ್ಲಿ ಗ್ಯಾಸ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ. ಗೋರಿಕಾಯಿ ಗಿಡ ಸಹ ನಾವು ನೆಲದಲ್ಲೇ ಹಾಕಿದ್ದೀವಿ. ಸದ್ಯಕ್ಕೆ ಇದೊಂದೇ ಸಸಿ ಬೆಳೆದಿರೋದು. ಇದರ ಹೆಲ್ತ್ ಬೆನಿಫಿಟ್ಸ್: ಇದನ್ನು ಗರ್ಭಿಣಿಯರು ಸೇವಿಸೋದ್ರಿಂದ ಅವರಿಗೆ ಮಾರ್ನಿಂಗ್ ಸಿಕ್ನೆಸ್ ಹೋಗಿಸಿ ಜೀರ್ಣಶಕ್ತಿ ಹೆಚ್ಚಿಸುತ್ತೆ. ಬೆಂಡೆಕಾಯಿ ಸಸಿ, ಇದನ್ನು ಕೂಡ ನಾವು ನೆಲದಲ್ಲೇ ಹಾಕಿದ್ದೀವಿ. ಇದರ ಹೆಲ್ತ್ ಬೆನಿಫಿಟ್ಸ್: ಇದರಲ್ಲಿ ಸಾಲ್ಯುಬಲ್ ಫೈಬರ್ ಪ್ರೋಟೀನ್ ಇರೋದ್ರಿಂದ ಸ್ಟೋರ್ ಆಗಿರೋ ಕೊಲೆಸ್ಟ್ರಾಲ್ ಕರಗಿಸೋದಲ್ಲದೆ ದೇಹದಲ್ಲಿ ಎಲ್ಲಾದರೂ ಬ್ಲಡ್ ಕ್ಲಾಟ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡಿ ಬ್ಲಡ್ ಫ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟೆಲ್ಲ ತರಕಾರಿ ಗಿಡಗಳನ್ನು ನೋಡಿದ್ರಲ್ಲ, ಇವೆಲ್ಲ ಬೆಳೆಸೋದು ತುಂಬಾ ಈಸಿ. ಎಲ್ಲ ಗಿಡದ ಬೀಜಗಳನ್ನು ಒಂದು ಕಡೆ ಹೊಟ್ಲಾಕಿ ಎಷ್ಟು ಗಿಡ ಬರುತ್ತೋ ಅಷ್ಟನ್ನು ಒಂದೊಂದು ಅಡಿ ಅಂತರದಲ್ಲಿ ಹಾಕ್ಕೊಂಡು ಬಂದರೆ ಈಗ ನೋಡಿದ್ರಲ್ಲ ಅದೇ ರಿಸಲ್ಟ್ ಸಿಗುತ್ತೆ. ಮೇನ್ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಹಾಗೆ ಫರ್ಟಿಲೈಸರ್ ಬಳಸಿದ್ರೆ ಹುಳು ಹುಪ್ಪಟೆ ತೀರಾನೇ ಕಮ್ಮಿ. ಹಾಗೆ ಎಲ್ಲ ತರಕಾರಿ ಗಿಡಗಳಿಗೂ ನಾವು ಆರ್ಗ್ಯಾನಿಕ್ ಪಾಟಿಂಗ್ ಮಿಕ್ಸೇ ಹಾಕಿದ್ದೀವಿ. ನಮ್ಮ ಇವತ್ತಿನ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹೆಚ್ಚಾಗಿ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಸಪೋರ್ಟ್ ಆರ್ಗ್ಯಾನಿಕ್ ಟೆರೆಸ್ ಗಾರ್ಡನ್. ಥ್ಯಾಂಕ್ ಯು.